ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಏನು ತೋರಿಸ್ತಿದ್ದೀನಿ ಇದು ನಮ್ಮೂರಲ್ಲಿ ಹೊಗೆ ಸೊಪ್ಪು ಅಂತೀವಿ. ಹೊಗೆ ಸೊಪ್ಪು ತುಂಬ ಸ್ವಲ್ಪ ಪಟ್ಟಿಗೆ ಪರವಾಗಿಲ್ಲ, ಯಾಕೆಂದರೆ ಮಳೆ ಹೋಯ್ತಲ್ವ. ಇದಪ್ಪ ಅಷ್ಟು ಚೆನ್ನಾಗಿಲ್ಲ ಹೊಗೆ ಸೊಪ್ಪು, ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಷ್ಟೇ. ನೋಡಿ, ಇವಾಗ ಏನು ತೋರಿಸ್ತಿದ್ದೀನಿ, ಈ ಜಮೀನು ನಮ್ಮದು, ತೆಂಗಿನ ತೋಟದ ಜಮೀನು ನಮ್ಮದು ಇದು. ಆವಾಗ ನೋಡಿದ್ರೆ ಮಳೆ ಊದಿ ಮಾಡ್ತು, ಎಲ್ಲ ಸೊಸೆ ಎಲ್ಲ ಒಣಗೋಯ್ತಾವೆ. ನೀರು ಹಾಯ್ಸೋಣಂತ ಬೆಳಗ್ಗೆಯಿಂದ ಬಂದು ಕೂತಿದ್ದೀವಿ. ಬೆಳಗ್ಗೆಯಿಂದ ಸಿಂಗಲ್ಲು ನೋಡ್ತೀನಿ ಅಂತ ಚೆಕ್ ಮಾಡ್ತಾರೆ. ನೋಡಿ, ಇವಾಗ ಬಂದಿದೆ ಲೈಟು. ಇದೊಂದು ಲೈಟ್ ಆನ್ ಆಗಿದೆ, ಇದು ಆನ್ ಆಗಿಲ್ಲ. ಲೈನ್ ಮ್ಯಾನ್ಗಳಿಗೆ ಫೋನ್ ಮಾಡಿ ಕೇಳಿದ್ರೆ, ಅಣ್ಣ ಸಿಂಗಲ್ ಆಗಿಬಿಟ್ಟಿದೆ, ಹುಡುಕ್ತೀನಿ ಅಂತ ಬೆಳಗ್ಗೆಯಿಂದ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ಹುಡುಕ್ತಾವ್ರೋ ಗೊತ್ತಿಲ್ಲ. ಈ ಲೈಟ್ ಬಂದ ಮೇಲೆ ಮೋಟ್ರು ಸ್ಟಾರ್ಟ್ ಆಗೋದು. ಇವಾಗ ಬೆಳಗ್ಗೆಯಿಂದ ಹಂಗೆ ಹೇಳ್ತಾವ್ರೆ. ಇವಾಗ ಟೈಮು 1:15 ಆಗಿದೆ. ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಲೈನ್ ಮ್ಯಾನು. ಜೈಗಳು ಫೋನ್ ಮಾಡಿದ್ರೆ ಜೈಗಳು ಕಟ್ ಮಾಡ್ತಾಯಿದ್ದಾರೆ. ರೈತರ ಜೀವನ ಹಿಂಗೆ ಗುರು. ತುಂಬ ಎತ್ತರ ಬೆಳೆಯುತ್ತೆ ಗಿಡ. ಯಾಕೆಂದರೆ ಈ ದಪ್ಪ ಯಾಕೆ ಬೆಳೆದಿಲ್ಲ ಅಂದರೆ, ಗಿಡ ಮಳೆ ಹೋದ್ಬಿಡ್ತು ಸಿಕ್ಕಾಬಟ್ಟ. ಸೊಸಿ ನೆಟ್ಟಾದಮೇಲೆ ಮಳೆ ಹೋದ್ರಿಂದ ಶೀತ ಅಂಶ ಜಾಸ್ತಿ ಆದ್ದರಿಂದ ಸೊಸಿ ಅಷ್ಟು ಎತ್ತರ ಬೆಳೆದಿಲ್ಲ. ತಕ್ಕಮಟ್ಟು ಪರವಾಗಿಲ್ಲ ಅಷ್ಟೇ. ನಮ್ಮ ಕಡೆಯಲ್ಲಿ ಒಟ್ಟಿನಲ್ಲಿ ನಮ್ಮ ಸ್ವಲ್ಪ ಗಿಡ ಪರವಾಗಿಲ್ಲ. ತಮ್ಮ ಶ್ರಮ ಪಟ್ಟು ಬೆಳೆದಿರೋ ಗಿಡ ಇದು, ನಾವೇನು ಮಾಡಿಲ್ಲ, ಎಲ್ಲ ಅವನ ಶ್ರಮ. ಯಾಕೆಂದರೆ ತುಂಬ ಕಷ್ಟಪಡ್ತಾನೆ. ಈ ಮಳೆ ಹುಯ್ಲಿ, ಬೆಳೆ ಏನಾರು ಮಳೆ ಗಿಳೆ ಬಂತು ಅಂದ್ರೆ ಒಂದೊಂದು ಟೈಮಲ್ಲಿ ನೀರು ಹೊಡೆಯೋದಕ್ಕೆ ನೈಟು ಬಂದಿದ್ದಾನೆ ಒಬ್ಬೊಬ್ಬನೇ. ಇದು ನಮ್ಮನೆ ಪಕ್ಕದವ್ರದ್ದು, ನಮ್ಮ ಜಮೀನು ಪಕ್ಕ ಇದ್ದಾರಲ್ಲ ಅವ್ರದ್ದು ಮಾಡ್ಕೊಂಡಿರೋ ಜಮೀನು ಇದು ನೆನ್ನೆ ಹಾಯಿಸ್ತೆ ನೀರು ಇಲ್ಲಿಗೆಲ್ಲ. ಇದು ನಮ್ಮ ಬೋರಿಂದ ಸ್ಟಾರ್ಟ್ ಮಾಡಿಕೊಂಡು ಪಕ್ಕದವ್ರ ಜಮೀನು ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಹಾಯಿಸ್ತಾ ಇದ್ದೀನಿ. ಈ ಮಳೆ ಹಿಂಗೆ ಗುರು, ಬೇಕಾದಾಗ ಮಳೆ ಹುಯ್ಯಲ್ಲ, ಬೇಡದೆ ಹೋದಾಗ ಮಳೆ ಕಿತ್ತಾಕುತ್ತೆ. ಇವಾಗ ಮಳೆ ಬೇಕು, ಮಳೆ ಬರ್ತಾ ಇಲ್ಲ, ಏನು ಮಾಡೋದು? ಈಗ ನೀರನ್ನ ತುಂಬ್ಕೊಂಡು ಹೋಗ್ತಾಯಿದ್ದೀನಿ ಸಾಲಿಗೆ. ಏನೂ ಆಗೋಲ್ಲ ಈ ಥರ ತುಂಬಿದ್ರೆ, ಯಾಕೆಂದರೆ ಗಿಡ ಎಲ್ಲ ಜಂಪ್ ಆಗಿದೆ, ಹೂವೆಲ್ಲ ಕಡ್ದುಬಿಟ್ಟಿದೆ ಆಲ್ರೆಡಿ. ಇನ್ನೊಂದು 3 ಮನೆ ಆಗ್ಬೋದು ಅಷ್ಟೇ ಸೊಪ್ಪು ಇದು. ಎಲ್ಲ ಆಲ್ರೆಡಿ 2 ಮನೆ ಮುರಿದಿದ್ದೀವಿ. ಇವಾಗ ಏನು ಜೆಟ್ ಹೊಡಿತಿದೆಯಲ್ಲ, ಅದು ನಮ್ಮ ಫ್ರೆಂಡ್ ಅವ್ರ ಬೋರ್ ಇದು. ಅವ್ರ ಹತ್ರ ಇಸ್ಕೊಂಡು ಅವ್ರದ್ದು ಕೂಡ ಫಿಟ್ ಮಾಡಿದ್ದೀನಿ ಜೆಟ್ಟು. 10 ಜೆಟ್ ಫಿಟ್ ಮಾಡಿದ್ದೀನಿ. ಜೆಟ್ ಹೊಡಿತಿದೆ 10. ಇದು ಕೂಡ ಮಾಡ್ಕೊಂಡಿರೋ ಜಮೀನೇ, ಇದು ನಮ್ಮದು ಜಮೀನಲ್ಲ. ನೋಡಿ, ಹೊಡಿತಾ ಇದೆ, ಎಷ್ಟು ಸ್ಪೀಡಾಗಿ ಹೊಡಿತಿದೆ ನೋಡಿ. ಹಾಗೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾರೋ ಪಾಪ ಗಾಡಿ ಕೆಟ್ಟು ನಿಂತೋಗಿದೆ, ಒಬ್ಬ ಹಾಕೋತಾ ಇದ್ದೀನಿ. ಏನೋ ಕೊಡ್ತೀನಿ, ಹಾಕೋಣ ಅಲ್ಲಿ ಮುಂದೆ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇದೆ ಅಷ್ಟೇ. ಹಾಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ನಮ್ಮ ಡ್ರೈವರ್ ಎಲ್ಲ ಹೆಲ್ಪ್ ಮಾಡಬೇಕಲ್ಲ. ನೋಡಿ, ಇಲ್ಲಿಗೆ ಡ್ರಾಪ್ ಅದು ಪಾಪ. ಇಲ್ಲಿಗೆಲ್ಲ ಮಂಡ್ಯದಿಂದ ಕಬ್ಬ ತತ್ತಾಯಿತು ಗಾಡಿ, ಪಾಪ ಗಾಡಿ ಕೆಟ್ಟೋಗಿತ್ತು ಅವ್ರದ್ದು. ಇಲ್ಲಿಗೆ ತಂದು ಹಾಕ್ತೆ. ನೋಡಿ, ಮಕ್ಕಳುಗಳೆಲ್ಲ ಆಟಾಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ತಂದು ಹಾಕ್ತೆ. ಅಣ್ಣ ಎಷ್ಟು ಕೊಡಲಿ ಅಣ್ಣ ಅಂದರು. ಎಷ್ಟೋ ಕೊಡೋಣ ಅಂದೆ, ಒಂದು 600 ರೂಪಾಯಿ ಕೊಟ್ಟರು ಪಾಪ.